ಒಂದು ಸಣ್ಣ ಬ್ಯಾನರ್ನ ವಿಚಾರವಾಗಿ ಆರಂಭವಾದ ಜಗಳ ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ನಾನೀಗ ನೇರವಾಗಿ ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ಸೋಮಶೇಖರ್ ರೆಡ್ಡಿ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತೀನಿ. ಈಗ ಮೊದಲನೇದಾಗಿ ನಾನು ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಈಗ ಒಬ್ಬರ ಜೀವ ಹೋಗಿದೆ. ಸರ್, ಘಟನೆ ಬಗ್ಗೆ ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಇವತ್ತು ಅವ್ರ ಉದ್ದೇಶನೇ ಬೇರೆ ಆಗಿದೆ ರೀ. ಜನಾರ್ದನ್ ರೆಡ್ಡಿ ಅವರು ಬೆಳಗ್ಗೆ ಕೂಡ ಅವ್ರು ಹೋಗೋಂಥ ಟೈಮಲ್ಲಿ ಅವ್ರು ಹೇಳಿದಾರೆ ರೀ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಮನೆಗೆ ಹೋಗೋಂಥ ಹಾದಿಯಲ್ಲಿ ತಾವು ಬ್ಯಾನರ್ ಕಟ್ಟಬೇಡ್ರಿ ಅಂತೇಳಿ ಅವ್ರು ಭಾಳ ಕ್ಲಿಯರಾಗಿ ಹೇಳಿದಾರೆ ರೀ. ಅವ್ರು ಕೂಡ ಒಪ್ಕೊಂಡಾರ್ರಿ. ಏನಂದೇಳಿ ನೋಡ್ರಿ, ನಾವು ಎಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹಾದಿಗೆ ಹೋಗೋಂಥ ಟೈಮಲ್ಲಿ ಕಟ್ಟಲ್ಲ ಅಂತ ಹೇಳಿ ಹೋಗಿದ್ದಾರೆ ರೀ. ಅವರು ಬೇಕಂದೇಳಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಹೋದ ತಕ್ಷಣವೇ ಅವ್ರು ಏನು ಮಾಡಿದ್ದಾರೆ, ಅವ್ರ ಮನೆಗೆ ಹೋಗೋಂಥ ಹಾದಿಗೆ ಬ್ಯಾನರ್ ಕಟ್ಟ್ಯಾರ ರೀ. ಬ್ಯಾನರ್ ಕಟ್ಟಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವ್ರಿಗೆ ಅವರು ಕುರ್ಗೋಡ್ ತಾಟಾಸಿದ್ರಿ ಹತ್ತತ್ರ ಸೋಮಸುಂದರ ಹತ್ರ ಬಂದಿದ್ರಿ. ರಾಮ್ಲು ಎಲ್ಲಿದ್ದೀರಿ ಅಂದರೆ ನಾನು ಮನೆ ಹತ್ರ ಇದ್ದೀನಿ ಅಂತೇಳಿ, ನಾನು ಹೊರಗಡೆ ಹೋಗಿದ್ರಿ, ಬೆಂಗಳೂರು ಕಡೆ ನಾನು ಬರ್ತಾಯಿದ್ರಿ. ನಾನು ಬಾ ಅಂದ ತಕ್ಷಣ ಜನಾರ್ದನ್ ರೆಡ್ಡಿ ಅಲ್ಲಿ ಬಂದ್ರಿ. ಬಂದ ತಕ್ಷಣ ನಮ್ಮೆಲ್ಲರೂ ಕೂಡ ಯಾರೋ ಮಾತಾಡ್ಸಕ್ಕೆ ಬಂದೆ. ಅವರೆಲ್ಲರೂ ಕರ್ಕೊಂಡು ನಾನು ಜನಾರ್ದನ್ ರೆಡ್ಡಿ ನಡ್ಕೊತ ಬಂದ ತಕ್ಷಣ ಅವ್ರು ಏನು ಮಾಡಿದರು, ಖಾಸಗಿ ಅನುಮಾನಗಳ ಹತ್ರ ಇದ್ರಿ. ಇದ್ದಂಥ ಟೈಮಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಇದ್ದರು. ಅವ್ರು ಏನು ಮಾಡಿದರು, ಜನಾರ್ದನ್ ರೆಡ್ಡಿ ನಾವು ಹತ್ರ ಹೋಗ್ತಾಯಿರಿ, ಆ ರೋಡು ಡಿವೈಡ್ರನ್ನ ಹಾದಿ ಓಡಿ ಬಂದರೆ ಮೇಲಿಗೆ ಕಾರಿದ್ದಾರೆ, ಅವನ್ನ ಜಿಗಿದಂಥ ಟೈಮಲ್ಲಿ ನಾನು ಹೇಳಿದೆ, ಯಾಕಪ್ಪ ಅಷ್ಟು ಅವಸರ ಮಾಡ್ತಾಯಿದ್ದೀನಿ ಏನು ಅಂತ ಹೇಳಿದೆ. ಇಲ್ಲ ಏನು ಹಂಗೆ ಹಿಂಗೆ ಅಂತ ಹೇಳಿದೆ. ನೋಡಪ್ಪ ಇವೆಲ್ಲ ನಡೆಯಲ್ಲ ಅಂತ ಹೇಳಿದಂಥ ಟೈಮಲ್ಲಿ ಅವ್ರೇನು ಮಾಡಿದರು, ನಮ್ಮ ಹುಡುಗರು ಏನು ಮಾಡಿದ್ರು, ನೂಕುಲು ಮಾಡಿಕೊಂಡಂಥ ಟೈಮಲ್ಲಿ ಅವ್ರು ಖಾಸಗಿ ಗನ್ಮ್ಯಾನ್ಗಳು, ಅವನೇನು ಎಮ್ ಎಲ್ ಅಲ್ಲ, ಎಂ ಪಿ ಅಲ್ಲ, ಏನಲ್ಲ, ಯಾವುದು ಜನಪ್ರತಿನಿಧಿ ಅಲ್ಲ, ಅವನಿಗೆ ಸರ್ಕಾರ ಗನ್ಮ್ಯಾನ್ಗಳು ಕೊಟ್ಟಿದ್ದಾರೆ. ಸರ್ಕಾರಗಳ ಜೊತೆಲಿ ಅವ್ನು ಖಾಸಗಿ ಗನ್ಮ್ಯಾನ್ಗಳು, ಸಿನಿಮಾ ಥರ ಖಾಸಗಿ ಗನ್ಮ್ಯಾನ್ಗಳು, ಬಿಹಾರ್ ಥರ ಅಂದರೆ ಅವ್ರು ಉತ್ತರ ಪ್ರದೇಶ ಥರ ಏನು ಆ ರೀತಿ ಗನ್ಮ್ಯಾನ್ಗಳು ಇಟ್ಕೊಂಬಂದ್ರೆ ಆ ರೀತಿ ದೊಡ್ಡ ವ್ಯಾಪಾರಗಳು ಇಟ್ಕೊಂಡಾರ್ರಿ. ಇಟ್ಕೊಂಡಂತಾರೆ ಅವ್ರಿಗೆ ಡಬ್ಬ ಅವ್ರು ಏನು ಗೊತ್ತಿರ್ತಾರೆ ಅಲ್ರಿ. ಅವನಿಗೆ ಜನಾರ್ದನ್ ರೆಡ್ಡಿ ಯಾರಂತ ಗೊತ್ತು, ರಾಮ್ಲು ಅಂದರೆ ಯಾರು ಗೊತ್ತು, ಅವ್ನು ಭರತ್ ರೆಡ್ಡಿ ಅಂದರೆ ಅವನು ಗೊತ್ತು, ಇಲ್ಲಿ ಅವ್ನು ಸತೀಶ್ ರೆಡ್ಡಿ ಅಂದರೆ ಏನಂತ ಗೊತ್ತು. ಅವ್ರು ಖಾಸಗಿ ಗನ್ಮ್ಯಾನ್ಗಳು ರೀ. ಸುಮ್ಮನೆ ಆರಿಸಿಬಿಟ್ಟಿದ ತಕ್ಷಣ ಅವ್ರು ಏನಾಯ್ತು, ಅಷ್ಟೊತ್ತೊಳಗಡೆ ನಾವು ಮಕ್ಕ ತಪ್ಪಿಸಿದ್ರಿ. ಅಷ್ಟೊತ್ತೊಳಗೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಆರಿಸಿದ್ದಾರೆ ಅನ್ನೋಂಥ ವಿಚಾರ ಜನಾರ್ದನ್ ರೆಡ್ಡಿ ಅವರು ಸ್ವತಃ ಅವರೇ ಗುಂಡು ಹಿಡ್ಕೊಂಬ, ರಾಮ್ಲು ನನ್ನ ಮೇಲೆ ಕೂಡ ಗುಂಡು ಆಡ್ತಂದ್ರೆ ನಾವು ಅಷ್ಟೊತ್ತೊಳಗೆ ನಮ್ಮ ಹಿಂಬಾಲಕರು ಎಲ್ಲ ಗೊತ್ತಾಯಿದ್ರೆ ಅವರೆಲ್ಲರೂ ಕೂಡ ಸೇರ್ಕೊಂತ ಟೈಮಲ್ಲಿ ಅವ್ರು ಕಲ್ಲು ತೂರಾಟ ಶುರು ಮಾಡಿಕೊಟ್ರು. ಕಲ್ಲು ತೂರಾಟ ಮಾಡಿದ ತಕ್ಷಣವೇ ಏನಾಯಿತು, ಅವರು ಕಲ್ಲು ತೂರಾಟ ಮಾಡೋಂಥ ಟೈಮಲ್ಲಿ ನಾವೇನು ಪ್ರೊಟೆಕ್ಟ್ ಮಾಡಬೇಕು, ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರೊಟೆಸ್ಟ್ ಮಾಡಿ ನಮ್ಮ ಎಮ್ ಎಲ್ ಎ ಆಗ್ತಾರೆ, ಪ್ರೊಟೆಸ್ಟ್ ಮಾಡಲೇಬೇಕು. ಮಾಡೋಂಥ ಟೈಮಲ್ಲಿ ಏನು ಈಗ ಬಂದಿರೋಂಥ ಸುದ್ದಿ ಪ್ರಕಾರ ಯಾರೊಬ್ಬರು ಕೊಲೆ ಆಗಿದೆ, ಅವ್ರ ಹತ್ಯೆ ಆಗಿದೆ ಅನ್ನೋಂಥ ವಿಚಾರ ನಮಗೆ ಬಂತ್ರಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೋಡಿರಿ, ಬೇಕಾದ್ರೆ ಏನು ಟೆಸ್ಟ್ ಮಾಡ್ಕೊತಾರೋ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಕೊಡ್ತಾರೋ, ಇನ್ನೊಂದು ಟೆಸ್ಟ್ ಕೊಡ್ತಾರೋ, ಯಾವ ಟೆಸ್ಟನ್ನು ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ನೋಡಿರಿ, ನನ್ನ ಕಡೆ 2 ಗನ್ಮ್ಯಾನ್ ಇದ್ದಾನೆ ರೀ. ಒಬ್ಬನ ಡ್ಯೂಟಿಯಲ್ಲಿ ಇರ್ತಾನೆ, ಒಬ್ಬನ ಡ್ಯೂಟಿಯಲ್ಲಿ ಇರಲ್ಲ. ಇನ್ನೊಂದು 2-3 ದಿನ ಆದಮೇಲೆ ಒಬ್ಬನ ಡ್ಯೂಟಿಯಲ್ಲಿ ಬರ್ತಾನೆ ರೀ. ಒಬ್ಬ ಸರ್ಕಾರ ಗುಂಡುಗಳು ಕೊಟ್ಟಿರ್ತಾರೆ, ರಿವಾಲ್ವರ್ ಕೊಟ್ಟಿರ್ತಾರೆ. ಯಾರು ಗುಂಡಿಂದ ಯಾರು ರೀತಿ ಅಂತ ಗೊತ್ತಾರೆ. ಇವ್ರ ಹತ್ರ 4 ಗನ್ಮ್ಯಾನ್ಗಳಿರಿ, ಯಾರು ಪ್ರೈವೇಟ್ ಗನ್ಮ್ಯಾನ್ ಇಲ್ಲ. ಅವ್ರ ಹತ್ರ ಕೂಡ ಗುಂಡುಗಳು ಇರ್ತಾವೆ ರೀ. ಯಾರನ್ನ ಚೆಕ್ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಆಗಲಿ, ಏನಾದರೆ ಆಗಲಿ, ಯಾರನಿಂದ ಬುಲೆಟ್ನಿಂದ ಹಾರಿ ಅವನ ಹತ್ಯೆ ಆಗಿದೆ ಅಂತೇಳಿ ಗೊತ್ತಾಗಲಿ, ಅದ್ರ ಮೇಲೆ ಏನು ಕಾನೂನು ಕ್ರಮ ತಗೊಂತಾರೆ ತೊಗೊಳ್ಳಿಲ್ಲ. ನಾವೇನು ಬೇಡ ಅನ್ನಕ್ಕೆ ಹೋಗಲ್ಲ. ಒಂದು ಸಣ್ಣ ಬ್ಯಾನರ್ನ ವಿಚಾರವಾಗಿ ಆರಂಭವಾದ ಜಗಳ ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ನಾನೀಗ ನೇರವಾಗಿ ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ಸೋಮಶೇಖರ್ ರೆಡ್ಡಿ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತೀನಿ. ಈಗ ಮೊದಲನೇದಾಗಿ ನಾನು ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಈಗ ಒಬ್ಬರ ಜೀವ ಹೋಗಿದೆ. ಸರ್, ಘಟನೆ ಬಗ್ಗೆ ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಇವತ್ತು ಅವ್ರ ಉದ್ದೇಶನೇ ಬೇರೆ ಆಗಿದೆ ರೀ. ಜನಾರ್ದನ್ ರೆಡ್ಡಿ ಅವರು ಬೆಳಗ್ಗೆ ಕೂಡ ಅವ್ರು ಹೋಗೋಂಥ ಟೈಮಲ್ಲಿ ಅವ್ರು ಹೇಳಿದಾರೆ ರೀ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಮನೆಗೆ ಹೋಗೋಂಥ ಹಾದಿಯಲ್ಲಿ ತಾವು ಬ್ಯಾನರ್ ಕಟ್ಟಬೇಡ್ರಿ ಅಂತೇಳಿ ಅವ್ರು ಭಾಳ ಕ್ಲಿಯರಾಗಿ ಹೇಳಿದಾರೆ ರೀ. ಅವ್ರು ಕೂಡ ಒಪ್ಕೊಂಡಾರ್ರಿ. ಏನಂದೇಳಿ ನೋಡ್ರಿ, ನಾವು ಎಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹಾದಿಗೆ ಹೋಗೋಂಥ ಟೈಮಲ್ಲಿ ಕಟ್ಟಲ್ಲ ಅಂತ ಹೇಳಿ ಹೋಗಿದ್ದಾರೆ ರೀ. ಅವರು ಬೇಕಂದೇಳಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಹೋದ ತಕ್ಷಣವೇ ಅವ್ರು ಏನು ಮಾಡಿದ್ದಾರೆ, ಅವ್ರ ಮನೆಗೆ ಹೋಗೋಂಥ ಹಾದಿಗೆ ಬ್ಯಾನರ್ ಕಟ್ಟ್ಯಾರ ರೀ. ಬ್ಯಾನರ್ ಕಟ್ಟಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವ್ರಿಗೆ ಅವರು ಕುರ್ಗೋಡ್ ತಾಟಾಸಿದ್ರಿ ಹತ್ತತ್ರ ಸೋಮಸುಂದರ ಹತ್ರ ಬಂದಿದ್ರಿ. ರಾಮ್ಲು ಎಲ್ಲಿದ್ದೀರಿ ಅಂದರೆ ನಾನು ಮನೆ ಹತ್ರ ಇದ್ದೀನಿ ಅಂತೇಳಿ, ನಾನು ಹೊರಗಡೆ ಹೋಗಿದ್ರಿ, ಬೆಂಗಳೂರು ಕಡೆ ನಾನು ಬರ್ತಾಯಿದ್ರಿ. ನಾನು ಬಾ ಅಂದ ತಕ್ಷಣ ಜನಾರ್ದನ್ ರೆಡ್ಡಿ ಅಲ್ಲಿ ಬಂದ್ರಿ. ಬಂದ ತಕ್ಷಣ ನಮ್ಮೆಲ್ಲರೂ ಕೂಡ ಯಾರೋ ಮಾತಾಡ್ಸಕ್ಕೆ ಬಂದೆ. ಅವರೆಲ್ಲರೂ ಕರ್ಕೊಂಡು ನಾನು ಜನಾರ್ದನ್ ರೆಡ್ಡಿ ನಡ್ಕೊತ ಬಂದ ತಕ್ಷಣ ಅವ್ರು ಏನು ಮಾಡಿದರು, ಖಾಸಗಿ ಅನುಮಾನಗಳ ಹತ್ರ ಇದ್ರಿ. ಇದ್ದಂಥ ಟೈಮಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಇದ್ದರು. ಅವ್ರು ಏನು ಮಾಡಿದರು, ಜನಾರ್ದನ್ ರೆಡ್ಡಿ ನಾವು ಹತ್ರ ಹೋಗ್ತಾಯಿರಿ, ಆ ರೋಡು ಡಿವೈಡ್ರನ್ನ ಹಾದಿ ಓಡಿ ಬಂದರೆ ಮೇಲಿಗೆ ಕಾರಿದ್ದಾರೆ, ಅವನ್ನ ಜಿಗಿದಂಥ ಟೈಮಲ್ಲಿ ನಾನು ಹೇಳಿದೆ, ಯಾಕಪ್ಪ ಅಷ್ಟು ಅವಸರ ಮಾಡ್ತಾಯಿದ್ದೀನಿ ಏನು ಅಂತ ಹೇಳಿದೆ. ಇಲ್ಲ ಏನು ಹಂಗೆ ಹಿಂಗೆ ಅಂತ ಹೇಳಿದೆ. ನೋಡಪ್ಪ ಇವೆಲ್ಲ ನಡೆಯಲ್ಲ ಅಂತ ಹೇಳಿದಂಥ ಟೈಮಲ್ಲಿ ಅವ್ರೇನು ಮಾಡಿದರು, ನಮ್ಮ ಹುಡುಗರು ಏನು ಮಾಡಿದ್ರು, ನೂಕುಲು ಮಾಡಿಕೊಂಡಂಥ ಟೈಮಲ್ಲಿ ಅವ್ರು ಖಾಸಗಿ ಗನ್ಮ್ಯಾನ್ಗಳು, ಅವನೇನು ಎಮ್ ಎಲ್ ಅಲ್ಲ, ಎಂ ಪಿ ಅಲ್ಲ, ಏನಲ್ಲ, ಯಾವುದು ಜನಪ್ರತಿನಿಧಿ ಅಲ್ಲ, ಅವನಿಗೆ ಸರ್ಕಾರ ಗನ್ಮ್ಯಾನ್ಗಳು ಕೊಟ್ಟಿದ್ದಾರೆ. ಸರ್ಕಾರಗಳ ಜೊತೆಲಿ ಅವ್ನು ಖಾಸಗಿ ಗನ್ಮ್ಯಾನ್ಗಳು, ಸಿನಿಮಾ ಥರ ಖಾಸಗಿ ಗನ್ಮ್ಯಾನ್ಗಳು, ಬಿಹಾರ್ ಥರ ಅಂದರೆ ಅವ್ರು ಉತ್ತರ ಪ್ರದೇಶ ಥರ ಏನು ಆ ರೀತಿ ಗನ್ಮ್ಯಾನ್ಗಳು ಇಟ್ಕೊಂಬಂದ್ರೆ ಆ ರೀತಿ ದೊಡ್ಡ ವ್ಯಾಪಾರಗಳು ಇಟ್ಕೊಂಡಾರ್ರಿ.
ಹಿಡ್ಕೊಂಡು ಅಂತಾರೆ ಅವ್ರಿಗೆ ಡಬ 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 ಅವ್ರು ಏನು ಗೊತ್ತಿರ್ತಾರೆ ಅಲ್ರಿ ಅವನಿಗೆ ಜನಾರ್ದನ್ ರೆಡ್ಡಿ ಯಾರಂತ ಗೊತ್ತು, ರಾಮುಲು ಅಂದ್ರೆ ಯಾರು ಗೊತ್ತು, ಅವ್ನು ಭರತ್ ರೆಡ್ಡಿ ಅಂದರೆ ಅವನು ಗೊತ್ತು, ಇಲ್ಲಿ ಅವ್ನು ಸತೀಶ್ ರೆಡ್ಡಿ ಅಂದರೆ ಏನಂತ ಗೊತ್ತು. ಅವ್ರು ಖಾಸಗಿ ಗನ್ಮ್ಯಾನ್ಗಳು ರೀ, ಸುಮ್ಮನೆ ಆರಿಸಿಬಿಟ್ಟಿದ ತಕ್ಷಣ ಅವ್ರು ಏನಾಯ್ತು ಅಷ್ಟೊತ್ತೊಳಗಡೆ ನಾವು ಮಕ ತಪ್ಪಿಸಿದ್ರಿ. ಅಷ್ಟೊತ್ತೊಳಗೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಆರಿಸಿದ್ದಾರೆ ಅನ್ನೋಂಥ ವಿಚಾರ ಜನಾರ್ದನ್ ರೆಡ್ಡಿ ಅವರು ಸ್ವತಃ ಅವರೇ ಗುಂಡು ಹಿಡ್ಕೊಂಬ ರಾಮುಲು ನನ್ನ ಮೇಲೆ ಕೂಡ ಗುಂಡು ಆಡ್ತಂದ್ರೆ ನಾವು ಅಷ್ಟೊತ್ತೊಳಗೆ ನಮ್ಮ ಹಿಂಬಾಲಕರು ಎಲ್ಲ ಗೊತ್ತಾಯ್ತು, ಅವರೆಲ್ಲರೂ ಕೂಡ ಸೇರ್ಕೊಂತ ಟೈಮಲ್ಲಿ ಅವ್ರು ಕಲ್ಲು ತೂರಾಟ ಶುರು ಮಾಡಿಕೊಟ್ರು. ಕಲ್ಲು ತೂರಾಟ ಮಾಡಿದ ತಕ್ಷಣವೇ ಏನಾಯಿತು, ಅವರು ಕಲ್ಲು ತೂರಾಟ ಮಾಡೋಂಥ ಟೈಮಲ್ಲಿ ನಾವೇನು ಪ್ರೊಟೆಕ್ಟ್ ಮಾಡಬೇಕು, ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರೊಟೆಸ್ಟ್ ಮಾಡಿ ನಮ್ಮ ಎಮ್ ಎಲ್ ಎ ಆಗ್ತಾರೆ ಪ್ರೊಟೆಸ್ಟ್ ಮಾಡಲೇಬೇಕು. ಮಾಡೋಂಥ ಟೈಮಲ್ಲಿ ಏನು ಈಗ ಬಂದಿರೋಂಥ ಸುದ್ದಿ ಪ್ರಕಾರ ಯಾರೊಬ್ಬರು ಕೊಲೆ ಆಗಿದೆ, ಅವ್ರ ಹತ್ಯೆ ಆಗಿದೆ ಅನ್ನೋಂಥ ವಿಚಾರ ನಮಗೆ ಬಂತ್ರಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೋಡಿರಿ, ಬೇಕಾದ್ರೆ ಏನು ಟೆಸ್ಟ್ ಮಾಡ್ಕೊತಾರೋ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಕೊಡ್ತಾರೋ ಇನ್ನೊಂದು ಟೆಸ್ಟ್ ಕೊಡ್ತಾರೋ ಯಾವ ಟೆಸ್ಟನ್ನು ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ನೋಡಿರಿ, ನನ್ನ ಕಡೆ 2 ಗನ್ಮ್ಯಾನ್ ಇದ್ದಾನೆ ರೀ, ಒಬ್ಬನ ಡ್ಯೂಟಿಯಲ್ಲಿ ಇರ್ತಾನೆ, ಒಬ್ಬನ ಡ್ಯೂಟಿಯಲ್ಲಿ ಇರಲ್ಲ. ಇನ್ನೊಂದು 2-3 ದಿನ ಆದಮೇಲೆ ಒಬ್ಬನ ಡ್ಯೂಟಿಯಲ್ಲಿ ಬರ್ತಾನೆ ರೀ, ಒಬ್ಬ ಸರ್ಕಾರ ಗುಂಡುಗಳು ಕೊಟ್ಟಿರ್ತಾರೆ, ರಿವಾಲ್ವರ್ ಕೊಟ್ಟಿರ್ತಾರೆ, ಯಾರು ಗುಂಡಿಂದ ಯಾರು ರೀತಿ ಅಂತ ಗೊತ್ತಾರೆ. ಇವ್ರ ಹತ್ರ 4 ಗನ್ಮ್ಯಾನ್ಗಳಿರಿ, ಯಾರು ಪ್ರೈವೇಟ್ ಗನ್ಮ್ಯಾನ್ ಇಲ್ಲ, ಅವ್ರ ಹತ್ರ ಕೂಡ ಗುಂಡುಗಳು ಇರ್ತಾವೆ ರೀ. ಯಾರನ್ನ ಚೆಕ್ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಆಗಲಿ ಏನಾದರೆ ಆಗಲಿ, ಯಾರಿನಿಂದ ಬುಲೆಟ್ನಿಂದ ಹಾರಿ ಅವನ ಹತ್ಯೆ ಆಗಿದೆ ಅಂತೇಳಿ ಗೊತ್ತಾಗಲಿ, ಅದ್ರ ಮೇಲೆ ಏನು ಕಾನೂನು ಕ್ರಮ ತಗೊಂತಾರೆ ತಗೊಳ್ಳಿಲ್ಲ, ನಾವೇನು ಬೇಡ ಅನ್ನಕ್ಕೆ ಹೋಗಲ್ಲ. ಒಂದು ಸಣ್ಣ ಬ್ಯಾನರ್ನ ವಿಚಾರವಾಗಿ ಆರಂಭವಾದ ಜಗಳ ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ನಾನೀಗ ನೇರವಾಗಿ ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ, ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಸೋಮಶೇಖರ್ ರೆಡ್ಡಿ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಮಾತನಾಡ್ತೀನಿ. ಈಗ ಮೊದಲನೇದಾಗಿ ನಾನು ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಈಗ ಒಬ್ಬರ ಜೀವ ಹೋಗಿದೆ. ಸರ್, ಘಟನೆ ಬಗ್ಗೆ ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಇವತ್ತು ಅವ್ರ ಉದ್ದೇಶನೇ ಬೇರೆ ಆಗಿದೆ ರೀ. ಜನಾರ್ದನ್ ರೆಡ್ಡಿ ಅವರು ಬೆಳಗ್ಗೆ ಕೂಡ ಅವ್ರು ಹೋಗೋಂಥ ಟೈಮಲ್ಲಿ ಅವ್ರು ಹೇಳಿದ್ದಾರೆ ರೀ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಮನೆಗೆ ಹೋಗೋಂಥ ಹಾದಿಯಲ್ಲಿ ತಾವು ಬ್ಯಾನರ್ ಕಟ್ಟಬೇಡ್ರಿ ಅಂತೇಳಿ ಅವ್ರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ರೀ. ಅವ್ರು ಕೂಡ ಒಪ್ಕೊಂಡಾರ್ರಿ, ಏನಂದೇಳಿ ನೋಡಿರಿ, ನಾವು ಎಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹಾದಿಗೆ ಹೋಗೋಂಥ ಟೈಮಲ್ಲಿ ಕಟ್ಟಲ್ಲ ಅಂತ ಹೇಳಿ ಹೋಗಿದ್ದಾರೆ ರೀ. ಅವರು ಬೇಕಂದೇಳಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಹೋದ ತಕ್ಷಣವೇ ಅವ್ರು ಏನು ಮಾಡಿದ್ದಾರೆ, ಅವ್ರ ಮನೆಗೆ ಹೋಗೋಂಥ ಹಾದಿಗೆ ಬ್ಯಾನರ್ ಕಟ್ಟ್ಯಾರ್ರಿ. ಬ್ಯಾನರ್ ಕಟ್ಟಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವ್ರಿಗೆ ಅವರು ಕುರ್ಗೋಡು ತಟಾಸಿದ್ರಿ, ಹತ್ತತ್ರ ಸೋಮಸುಂದರ ಹತ್ರ ಬಂದಿದ್ರಿ. ರಾಮುಲು ಎಲ್ಲಿದ್ದೀರಿ ಅಂದರೆ ನಾನು ಮನೆ ಹತ್ರ ಇದ್ದೀನಿ ಅಂತೇಳಿ, ನಾನು ಹೊರಗಡೆ ಹೋಗಿದ್ರಿ, ಬೆಂಗಳೂರು ಕಡೆ ನಾನು ಬರ್ತಾಯಿದ್ರಿ. ನಾನು ಬಾ ಅಂದ ತಕ್ಷಣ ಜನಾರ್ದನ್ ರೆಡ್ಡಿ ಅಲ್ಲಿ ಬಂದ್ರಿ. ಬಂದ ತಕ್ಷಣ ನಮ್ಮೆಲ್ಲರೂ ಕೂಡ ಯಾರೋ ಮಾತಾಡ್ಸಕ್ಕೆ ಬಂದೆ, ಅವರೆಲ್ಲರೂ ಕರ್ಕೊಂಡು ನಾನು ಜನಾರ್ದನ್ ರೆಡ್ಡಿ ನಡ್ಕೊತ ಬಂದ ತಕ್ಷಣ ಅವ್ರು ಏನು ಮಾಡಿದರು, ಖಾಸಗಿ ಗನ್ಮ್ಯಾನ್ಗಳ ಹತ್ರ ಇದ್ರಿ. ಇದ್ದಂಥ ಟೈಮಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಇದ್ದರು. ಅವ್ರೇನು ಮಾಡಿದರು, ಜನಾರ್ದನ್ ರೆಡ್ಡಿ ನಾವು ಹತ್ರ ಹೋಗ್ತಾ ಇರಿ, ಆ ರೋಡು ಡಿವೈಡ್ರನ್ನ ಹಾದಿ ಓಡಿ ಬಂದರೆ ಮೇಲಿಗೆ ಕಾರಿದ್ದಾರೆ, ಅವನ್ನ ಜಿಗಿದಂಥ ಟೈಮಲ್ಲಿ ನಾನು ಹೇಳಿದೆ, ಯಾಕಪ್ಪ ಅಷ್ಟು ಅವಸರ ಮಾಡ್ತಾಯಿದ್ದೀನಿ ನೀನು ಏನು ಅಂತ ಹೇಳಿದೆ. ಇಲ್ಲ ಏನು ಹಂಗೆ ಹಿಂಗೆ ಅಂತ ಹೇಳಿದೆ. ನೋಡಪ್ಪ ಇವೆಲ್ಲ ನಡೆಯಲ್ಲ ಅಂತ ಹೇಳಿದೆ. ಹೇಳಿದಂಥ ಟೈಮಲ್ಲಿ ಅವ್ರೇನು ಮಾಡಿದರು, ನಮ್ಮ ಹುಡುಗರು ಏನು ಮಾಡಿದ್ರು, ನೂಕುಲು ಮಾಡಿಕೊಂಡಂಥ ಟೈಮಲ್ಲಿ ಅವ್ರು ಖಾಸಗಿ ಗನ್ಮ್ಯಾನ್ಗಳು, ಅವನೇನು MLA ಅಲ್ಲ, MP ಅಲ್ಲ, ಏನಲ್ಲ, ಯಾವುದು ಜನಪ್ರತಿನಿಧಿ ಅಲ್ಲ, ಅವನಿಗೆ ಸರ್ಕಾರ ಗನ್ಮ್ಯಾನ್ಗಳು ಕೊಟ್ಟಿದ್ದಾರೆ. ಸರ್ಕಾರಗಳ ಜೊತೆಲಿ ಅವ್ನು ಖಾಸಗಿ ಗನ್ಮ್ಯಾನ್ಗಳು, ಸಿನಿಮಾ ಥರ ಖಾಸಗಿ ಗನ್ಮ್ಯಾನ್ಗಳು, ಬಿಹಾರ್ ಥರ ಅಂದರೆ ಅವ್ರು ಉತ್ತರ ಪ್ರದೇಶ ಥರ ಏನು ಆ ರೀತಿ ಗನ್ಮ್ಯಾನ್ಗಳು ಇಟ್ಕೊಂಬಂದ್ರೆ, ಆ ರೀತಿ ದೊಡ್ಡ ವೆಪನ್ಗಳು ಇಟ್ಕೊಂಡಾರ್ರಿ. ಹಿಡ್ಕೊಂಡಂತಾರೆ ಅವ್ರಿಗೆ ಡಬ 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 ಅವ್ರು ಏನು ಗೊತ್ತಿರ್ತಾರೆ ಅಲ್ರಿ. ಅವನಿಗೆ ಜನಾರ್ದನ್ ರೆಡ್ಡಿ ಯಾರಂತ ಗೊತ್ತು, ರಾಮುಲು ಅಂದ್ರೆ ಯಾರು ಗೊತ್ತು, ಅವ್ನು ಭರತ್ ರೆಡ್ಡಿ ಅಂದರೆ ಅವನು ಗೊತ್ತು, ಇಲ್ಲಿ ಅವ್ನು ಸತೀಶ್ ರೆಡ್ಡಿ ಅಂದರೆ ಏನಂತ ಗೊತ್ತು. ಅವ್ರು ಖಾಸಗಿ ಗನ್ಮ್ಯಾನ್ಗಳು ರೀ, ಸುಮ್ಮನೆ ಆರಿಸಿಬಿಟ್ಟಿದ ತಕ್ಷಣ ಅವ್ರು ಏನಾಯ್ತು ಅಷ್ಟೊತ್ತೊಳಗಡೆ ನಾವು ಮಕ ತಪ್ಪಿಸಿದ್ರಿ. ಅಷ್ಟೊತ್ತೊಳಗೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಆರಿಸಿದ್ದಾರೆ ಅನ್ನೋಂಥ ವಿಚಾರ ಜನಾರ್ದನ್ ರೆಡ್ಡಿ ಅವರು ಸ್ವತಃ ಅವರೇ ಗುಂಡು ಹಿಡ್ಕೊಂಬ ರಾಮುಲು ನನ್ನ ಮೇಲೆ ಕೂಡ ಗುಂಡು ಆಡ್ತಂದ್ರೆ ನಾವು ಅಷ್ಟೊತ್ತೊಳಗೆ ನಮ್ಮ ಹಿಂಬಾಲಕರು ಎಲ್ಲ ಗೊತ್ತಾಯ್ತು, ಅವರೆಲ್ಲರೂ ಕೂಡ ಸೇರ್ಕೊಂತ ಟೈಮಲ್ಲಿ ಅವ್ರು ಕಲ್ಲು ತೂರಾಟ ಶುರು ಮಾಡಿಕೊಟ್ರು. ಕಲ್ಲು ತೂರಾಟ ಮಾಡಿದ ತಕ್ಷಣವೇ ಏನಾಯಿತು, ಅವರು ಕಲ್ಲು ತೂರಾಟ ಮಾಡೋಂಥ ಟೈಮಲ್ಲಿ ನಾವೇನು ಪ್ರೊಟೆಕ್ಟ್ ಮಾಡಬೇಕು, ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರೊಟೆಸ್ಟ್ ಮಾಡಿ ನಮ್ಮ ಎಮ್ ಎಲ್ ಎ ಆಗ್ತಾರೆ ಪ್ರೊಟೆಸ್ಟ್ ಮಾಡಲೇಬೇಕು. ಮಾಡೋಂಥ ಟೈಮಲ್ಲಿ ಏನು ಈಗ ಬಂದಿರೋಂಥ ಸುದ್ದಿ ಪ್ರಕಾರ ಯಾರೊಬ್ಬರು ಕೊಲೆ ಆಗಿದೆ, ಅವ್ರ ಹತ್ಯೆ ಆಗಿದೆ ಅನ್ನೋಂಥ ವಿಚಾರ ನಮಗೆ ಬಂತ್ರಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೋಡಿರಿ, ಬೇಕಾದ್ರೆ ಏನು ಟೆಸ್ಟ್ ಮಾಡ್ಕೊತಾರೋ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಕೊಡ್ತಾರೋ ಇನ್ನೊಂದು ಟೆಸ್ಟ್ ಕೊಡ್ತಾರೋ ಯಾವ ಟೆಸ್ಟನ್ನು ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ನೋಡಿರಿ, ನನ್ನ ಕಡೆ 2 ಗನ್ಮ್ಯಾನ್ ಇದ್ದಾನೆ ರೀ, ಒಬ್ಬನ ಡ್ಯೂಟಿಯಲ್ಲಿ ಇರ್ತಾನೆ, ಒಬ್ಬನ ಡ್ಯೂಟಿಯಲ್ಲಿ ಇರಲ್ಲ. ಇನ್ನೊಂದು 2-3 ದಿನ ಆದಮೇಲೆ ಒಬ್ಬನ ಡ್ಯೂಟಿಯಲ್ಲಿ ಬರ್ತಾನೆ ರೀ, ಒಬ್ಬ ಸರ್ಕಾರ ಗುಂಡುಗಳು ಕೊಟ್ಟಿರ್ತಾರೆ, ರಿವಾಲ್ವರ್ ಕೊಟ್ಟಿರ್ತಾರೆ, ಯಾರು ಗುಂಡಿಂದ ಯಾರು ರೀತಿ ಅಂತ ಗೊತ್ತಾರೆ. ಇವ್ರ ಹತ್ರ 4 ಗನ್ಮ್ಯಾನ್ಗಳಿರಿ, ಯಾರು ಪ್ರೈವೇಟ್ ಗನ್ಮ್ಯಾನ್ ಇಲ್ಲ, ಅವ್ರ ಹತ್ರ ಕೂಡ ಗುಂಡುಗಳು ಇರ್ತಾವೆ ರೀ. ಯಾರನ್ನ ಚೆಕ್ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಆಗಲಿ ಏನಾದರೆ ಆಗಲಿ, ಯಾರಿನಿಂದ ಬುಲೆಟ್ನಿಂದ ಹಾರಿ ಅವನ ಹತ್ಯೆ ಆಗಿದೆ ಅಂತೇಳಿ ಗೊತ್ತಾಗಲಿ, ಅದ್ರ ಮೇಲೆ ಏನು ಕಾನೂನು ಕ್ರಮ ತಗೊಂತಾರೆ ತಗೊಳ್ಳಿಲ್ಲ, ನಾವೇನು ಬೇಡ ಅನ್ನಕ್ಕೆ ಹೋಗಲ್ಲ.